ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಂತ ಅನ್ಕೊಳತ್ತೀನಿ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವಾಗ ಇಲ್ಲೇ ನಾವು ಮಿರ್ಚಿ ತಗೊಳಕ್ ಅಂತೇಳಿ ಬಂದೇವಿ ಶಾಪ್ನಲ್ಲಿ. ಎಣ್ಣೆ ಕಾಯ್ಬೇಕಂತ ಎಲ್ಲ ರೆಡಿ ಐತಿ, ಹಿಟ್ಟು ರೆಡಿ ಐತಿ, ಎಲ್ಲ ರೆಡಿ ಐತಿ. ಜಸ್ಟ್ ಎಣ್ಣೆ ಒಂದು ಕಾಯ್ತಂದ್ರೆ ತಗೋಬೇಕು. ಬಿಸಿ ಬಿಸಿ ಮಿರ್ಚಿ ಅದಾವು. ಇದು ಮೆಡ್ ಪ್ಲೇಸ್ ಏನೈತೆ ನೋಡ್ರಿ, ಅಲ್ಲೇ ಮೆಡ್ ಪ್ಲೇಸ್ ಅಪೋಸಿಟ್ ಇದೊಂದು ಶಾಪ್ ಐತಿ. ಅಲ್ಲ, ಬಿಸಿ ಬಿಸಿ ಮಿರ್ಚಿ ಸಿಗ್ತಾವ. ಹಂಗೆ ಒಂದೆರಡು ಗಿರ್ಮಿಟ್ಗೂ ಹೇಳೇವಿ. ಸೊ ಅವನ್ನ ತಗೊಳ್ಳೋಣ ಅಂತ. ಚಲೋ ಅನ್ನಿಸ್ತು ನಂಗೆ. ಪ್ರೈಸ್ 30 ರೂಪೀಸ್ ಅಂತ ಗಿರ್ಮಿಟ್ ಒಂದು. ನೋಡ್ಬೇಕು ಟೇಸ್ಟ್ ಹೆಂಗೈತೆ ಅಂತ. ಸೊ ಇಲ್ಲಿ ಬಿಸಿ ಬಿಸಿ ಮಿರ್ಚಿ ರೆಡಿ ಆಗತ್ತಾವ ನೋಡ್ರಿ, ಫ್ರೆಶ್ ಆಗಿ. ಮಿರ್ಚಿ ಮತ್ತು ಬೋಂಡಾ ಎಲ್ಲನೂ ಸಿಗ್ತೈತಿ ಇಲ್ಲಿ. ಸಾಬುದಾನಿ, ವಡಿ ಎಲ್ಲ ಡಿಫ್ರೆಂಟ್ ಆಗಿರೋಂಥವ ಅದಾವ ಇಲ್ಲಿ. ನಿಮ್ಗೇನು ಇಷ್ಟ ಇಲ್ಲ? ಮಿರ್ಚಿ. ಹೆಂಗೋ ಮಿರ್ಚಿ. ಸೊ ಇವಾಗ ಗಿರ್ಮಿಟ್ ಮತ್ತು ಮಿರ್ಚಿನ ತೊಗೊಂಡು ಹೊಂಟೀವಿ. ಪಾರ್ಸಲ್ ತೊಗೊಂಡಿದ್ವಿ, ಮನೆಯೊಳಗೆ ತಿನ್ನಕ್ಕೆ ಬರ್ತೈತೆ ಅಂತೇಳಿ. ಆಮೇಲೆ ಕಾರ್ತಿಕ ಅಮ್ಮ ಅವರು ಅದಾರಲ್ಲ, ಸೊ 4 ಮಂದಿ ಸೇರಿ ಈವ್ನಿಂಗ್ ತಿನ್ನಕ್ಕೆ ಚಲೋ ಅನ್ನಿಸ್ತೈತಿ. ಏನು ಮಾಡತ್ತೀರಿ? ನಾವು ಉಳ್ಳಾಗಡ್ಡಿ ಹೆಚ್ಚಾತೀನಿ. ಗಿರ್ಮಿಟ್ ತಗೊಂಬಂದೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಇದ್ರೆ ಟೇಸ್ಟ್ ಅನ್ನಿಸ್ತೈತಿ. ಅವ್ರು ಕೊಟ್ಟಾರ ಆಲ್ರೆಡಿ, ಅಂದ್ರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಚಲೋ ಅಲ್ಲ. ಅದಕ್ಕೆ ಇವಾಗ ಕಟ್ ಮಾಡೋಣಂತ ಫಟಾಫಟ ಅಂತ. ಆಲ್ರೆಡಿ ತಗೊಂಬಂದಿವಲ್ಲ, ವೇಟ್ ಮಾಡಕ್ ಆಗತ್ತಿಲ್ಲ. ಜಲ್ದಿ ಕಟ್ ಮಾಡಿ. ವೇಟ್ ಮಾಡಕ್ ಆಗಲ್ಲ, ಕೆಳಗೆ ಏನು ಇಡ್ಲಾರ್ದ ಹಂಗ ಕಟ್ ಮಾಡಕ್ಕೆ. ಈ ತರ ಕಟ್ ಮಾಡತ್ತೇನು, ಜಾಸ್ತಿ ಏನಿಲ್ಲ ಅಲ್ಲಿ, ಸ್ವಲ್ಪ ಒಂದ ಉಳ್ಳಾಗಡ್ಡಿ ಅದೇನು. ಅಲ್ಲೇ ರೀ ಮಿರ್ಚಿ ಹಾಕಿದ್ರಲ್ಲ, ಹೆಂಗ್ ಹಾಕ್ತಾರ ಹಂಗ್ ಖಾಲಿನಾಗ ಆತಾವು. ಬರೀ 10 ಪಾರ್ಸಲ್, 12 ಪಾರ್ಸಲ್, 15 ಪಾರ್ಸಲ್ ಭಾಳ ಹೊಂಟಿದ್ವು ನೋಡ. ಒಂದ್ ಮಿರ್ಚಿ ಅಂಗಡಿ ತೆಗದ್ರಂತ್ರು ಭಾಳ ಏನದು ಲಾಭ ಬರ್ತೈತೆ ಅನ್ನಿಸ್ತೈತಿ. ಅಷ್ಟು ಮಂದಿ ತಗೊಂಡ್ಬಿಟ್ಟು ಹೊಂಟಾರ. ಆಮೇಲೆ ಅಲ್ಲೇನು ತಿನ್ನಕತ್ತಾರ. ಅದು ಮಿರ್ಚಿ ಅಷ್ಟೇ ಅಲ್ಲ, ಮತ್ತೆ ಚಾ, ಗಿರ್ಮಿಟ್, ಸೊ ಮಸ್ತ್ ಲಾಭ ಅಂತಾನೆ ಹೇಳ್ಬೋದು ನೋಡ್ರಿ. ಅದಕ್ಕೆ ಎಷ್ಟು ಸಣ್ಣ ಅಂಗಡಿ ಇಡ್ತೀವಿ ಅಷ್ಟು ಚಲೋ ಅನ್ನಿಸ್ತೈತಿ ಈಗ ಲಾಭ. ಲೋ ಇನ್ವೆಸ್ಟ್ಮೆಂಟ್ ಹೈ ಪ್ರಾಫಿಟ್. ನಂಗೆ ಭಾಳ ಸೇರ್ತ ಬಿಡ. ಅವರು ಮಸ್ತ್ ಮಾಡಕತ್ತಿದ್ರು. ಸಾಕು ಬಿಡ. ಉಳ್ಳಾಗಡ್ಡಿ ಎತ್ಕೊಂಡ್ಬಂದೆ, ಬಿಸಿ ಅದಾವು, ಅದಕ್ಕೆ ಜಲ್ದಿ ತೆಗಿಬೇಕು. ಇವನ್ನ ಕವರ್ನಾಗ ಇದ್ದಿದ್ವು. ಮೊದ್ಲು ಗಿರ್ಮಿಟ್ ಹಾಕ, ಆಮೇಲೆ ಮಿರ್ಚಿ ತೆಗೋಣಂತ. ನೋಡೋಣ ತಡಿ ಹೆಂಗೈತೆ. ನಾನು ತಿಂದಿಲ್ಲ. ಒಂದ್ ಕಡೆ ಅಮ್ಮ ಕಾರ್ತಿಕ, ಒಂದ್ ಕಡೆ ನಾನು ನೀನು. ಕ್ವಾಂಟಿಟಿ ಜಗ್ಗಿ ಕೊಟ್ಟಾರ ಬಿಡ. ಒಂದು ಗಿರ್ಮಿಟ್ 30 ರೂಪಾಯಿ. ಚಲೋ. ಹಾಂ, ವರ್ತ್ ಅನ್ನಿಸ್ತು. ನೋಡಲ್ ಇಷ್ಟ ಒಂದ ಕೊಟ್ಟಾರ. ಒಂದು ಸ್ವಲ್ಪ ತೆಗೆದಿಡ್ಲಿನ, ಕಾರ್ತಿಕ್ ಬಂದಿನ ತಿಂತಾನೆ. ಬರಂತ ನಾವು ಕಾರ್ತಿಕ್ ಫೋನ್ ಮಾಡೀನಿ. ಇದಕ್ಕೆ ಆಗ್ಬಿಡ್ಲ, ಇದಕ್ಕೊಂದು ಹಾಕ, ಅದಕ್ಕೊಂದು ಹಾಕ. ಇವರು ಸಾವನೂರು ಖಾರ ಹಾಕ್ಯಾರ ಗಿರ್ಮಿಟ್ಟಿಗೆ. ಅದು ಟೊಮೆಟೊ ಗಿರ್ಮಿಟ್ ಅದ್ ನೀ ಹೇಳಿದ್ದ. ಹಾಂ, ಟೊಮೆಟೊ ಗಿರ್ಮಿಟ್. ನಾವು ಆಕ್ಚುಲಿ ಬರೀ ಸೌನೂರ್ ಖಾರನ ತರ್ತೀವಿ ನೋಡ್ರಿ. ಸೌನೂರ್ ಖಾರ ದಿನಾನು ಸೌನೂರ್ ಖಾರನ, ಯಾವಾಗ್ಲೂ ತರೋದು ಸೌನೂರ್ ಖಾರನ. ತಿಂದು ಜಾಸ್ತಿ ಆಗ್ಬಿಟ್ಟೈತಿ. ನಮ್ಮ ಹುಲಿ ಬರೋಲ್ತಲ್ಲ ಇನ್ನ. ಈಗ ಮಿರ್ಚಿ ಇಡ್ರಿ ಹೇಳಿ ಅವನಿಗೆ. ಈಗ ಬಂದಿ ಅಂತಂದ್ರ ಗಿರ್ಮಿಟ ಮಿರ್ಚಿ 2 ಇರ್ತಾವ. ಆಮೇಲೆ ಬಂದೆ ಅಂದ್ರೆ ಬರೀ ಮಿರ್ಚಿ ಇರುತ್ತೆ, ಗಿರ್ಮಿಟ್ ಇರಲ್ಲ ನೋಡಂತೇಳಿ ಬಂದೆ. ಮಮ್ಮ ಇಲ್ಲೇ ದಿನ ಅಂದ. ಬಿಸಿ ಬಿಸಿ ಫುಲ್ ಬಿಸಿ. ಮತ್ತೆ ಅವಾಗ ಹಾಕಿದವ್ರ ಲೇಟ್ ಮಾಡಾತಿದ್ರಿ ಅವ್ರು. ಇಲ್ಲ ಎಷ್ಟು ಜಲ್ದಿ ಮಾಡೋರು, ಲೇಟ್ ಮಾಡಾತಿದ್ರಿ ಇವತ್ತು. ಇದ್ರಾಗ ಸೇವು ಕೆಳಗೆ ಹೋಗ್ಯಾವ, ಮ್ಯಾಲೆ ತರಿಸ್ಬೇಕು. ಇಲ್ಲ ಅಂದ್ರ ನೀ ಎಷ್ಟ ತಿಂದ್ಬಿಡ್ತಿ. ಹೆಂಗಂತಾವ ನೋಡ್ರಿ. ನಮ್ಮ ಉಳ್ಳಾಗಡ್ಡಿ ಹೆಂಗದಾವ ಅಂತ ಹೇಳ್ರಿ. ಹೆಚ್ಚಿದ ಉಳ್ಳಾಗಡ್ಡಿ ಕಾಣುವಂತ ನೀ ತಗೋಬೇ. ಅವ್ನು ತಗೋಬೇಡ, ಇವನ್ನ ಹೆಚ್ಚತ್ ಮತ್ತೆ ತಗೊಂತೀವಿ. ಅವ್ನು ತೊಗೊಳಕ್ಲಾಗ ಅಲ್ಲಿ ಅವನ ಕೂಡ ಅವ್ನು ಬೇಡ, ಹಂಗ ಒಳಗೆ ಇಟ್ಬಿಡ್ತೈತಿ ತಾಟ.
ಎರಡು ಮಿರ್ಚಿ ನಂಗ ಏ ಒಂದ್ ನನಗ ಒಂದ್ ಈ ನಿನಗ ಮಿರ್ಚಿ ಒಳಗೆ ಮೆಣಸಿನ್ಕಾಯಿ ಕಾಣಂಗೈತೆ ಕಾಣೆ ಆಗೈತಿ ನೋಡಿಲ್ಲ ಎಲ್ಲಿ ಹೋಗೈತನ ಹೋಗ್ಬಿಟ್ಟೈತೆ ಇದು ಮಿರ್ಚಿ ಇದ್ರಾಗ ಐತಿ ಇದ್ರಾಗ ಕಾಣಂಗೈತಿ ಇದ್ದಿದ್ದು ನೀ ಏನ್ ಮೆಣಸಿನ್ಕಾಯಿ ತಿನ್ನಂಗಿಲ್ಲಲ್ಲ ಅಲ್ಲ ನೀ ಏನ್ ಮೆಣಸಿನ್ಕಾಯಿ ತಿನ್ನಂಗಿಲ್ಲ ನಾ ತಿನ್ನಂಗಿರ್ಲಿ ಹೆಂಗಿದ್ರು ಅವ್ರಿಗೆ ಅಂತೇಳಿ ಇಲ್ಲಿ ಚಟ್ನಿನೂ ಕೊಟ್ಟಾರ ನೋಡ್ರಿ ತೊಟ್ಟಲ್ಲಿ ಬೇಕಂದ್ರೆ ನೀವು ಬನ್ ಮಿರ್ಚಿನೂ ತಗೋಬಹುದು ಬನ್ನೂ ಇಬ್ಬಲ್ಲೇ ಗಿರ್ಮಿಟ್ ಜೊತೆ ಇದು ಚಲೋ ಆಗುತ್ತೆ ಹಂಗೈತಿ ಚಲೋ ಐತಿ ಕಂಪಲ್ಸರಿ ಹುಳ ಇರ್ತವೆ ಇಲ್ಲ ಇಲ್ಲನ ಅದ್ರಾಗ ಉಳ್ಳಾಗಡ್ಡಿ ಇದ್ರ ಹುಳ ಹಾಕಿಲ್ಲ ಎಷ್ಟು ಬೇಕು ರೀ ಉಳ್ಳಾಗಡ್ಡಿ ತೊಟ್ಲೆಗ ಉಳ್ಳಾಗಡ್ಡಿ ದುಬಾರಿ ಇರೋದಕ್ಕೆ ಮಿರ್ಚಿ ಮಸಾಲ ಅಲ್ಲ ರೀ ಅವ್ರು ಸುಕ್ಕ ಆಗಿರ್ಮಿಟ್ಟನ ಏನ್ ಭಾರಿ ಮಾಡ್ತಾರ ರೆಡ್ ಕಲರ್ ನೋಡ್ರಿ ಗಿರ್ಮಿಟ್ ಅಂತ ಯಾರಿದ್ರು ಬರಬೇಡ ಅಂತ ಬಂದ ಕಾರ್ತಿಕ ಧೀರ 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 ಅವಾಗೆ ಹೇಳಿದೆ ಜಲ್ದಿ ಬಾಪ ನಮ್ದು ನಮ್ಮಿಬ್ರಿಗೆ ಓ ಪೋಸ್ ಕೊಡಾತನ್ ಕಾರ್ತಿಕ ನೀರ್ ತುಂಬ್ಕೊಂಬ ಅಂದ್ರೆ ಗಿರ್ಮಿಟ್ ತೊಗೊಂಬಂದ ತಿನ್ನಾಕ ಖಾರದ ಮಿರ್ಚಿ ಚಲೋ ಐತೆ ನೋಡಿಲ್ಲ ಮೆಣಸಿನ್ಕಾಯಿ ಐತಿಲ್ಲ ಅದ್ರಾಗ ಖಾರ ಮಿರ್ಚಿಗೆ ಮಸ್ತ್ ಐತೆ ಕಾರ್ತಿಕ್ ನಂದದ ತೆಗೀರಿ ಟೇಸ್ಟ್ ನೋಡಿ ಹೆಂಗೈತೆ ಅಂತ ಹೇಳು ಮಿರ್ಚಿ ಬದ್ಲಿ ಉಳ್ಳಾಗಡ್ಡಿ ಕೊಟ್ಟಿನಿ ಸುಮ್ ತಿಂದ್ಬಿಡು ಮೆಣಸಿನ್ಕಾಯಿ ಬೇಕಲ್ಲ ಮೆಣಸಿನ್ಕಾಯಿ ಬೇಕಾ ತಿನ್ಲಾ ಖಾರ ಚಲೋ ಇರ್ತೈತಿ ಚಟ್ನಿ ಹಾಕೊಂತೀಯ ಚಪ್ಪ ಬಿಚ್ಚಿಗಿಚ್ಚಿತ್ತಂದ್ರೆ ಸೋಫಾ ತಗೋ ಸೊ ಇಲ್ಲೇ ಮಿರರ್ ಏನು ಹಾಕಿವಲ್ಲ ನಾವು ಇದನ್ನು ಇವಾಗ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡೇನಿ ಆ್ಯಕ್ಚುಲಿ ಭಾಳ ದಿನ ಆಯ್ತು ಇದನ್ನು ತೊಗೊಂಬಂದು ಇದನ್ನು ಗೋವಾದಾಗ ತೊಗೊಂಡಿದ್ದೆ ನಾನು 120 ರುಪೀಸು 150 ರುಪೀಸ್ ಏನೋ ಕೊಟ್ಟಿದ್ದೆ ಭಾಳ ಚಂದ ಐತಿದು ಸೊ ಇಲ್ಲೇನಾಯ್ತು ನೋಡ್ರಿ ರೆಡ್ ಕಲರ್ ಈ ಥರ ಇದಕ್ಕೆ ಇಟ್ಬಿಟ್ಟೈತಿ ಇಲ್ಲಿ 2 ಸೈಡ್ ಇವಿಷ್ಟು ನೀಟ್ ಅದಾವು ಚಂದ ಐತಿ ಆಮೇಲೆ ಇಲ್ಲೂ ಒಂದು ಕಡೆ ಕಿತ್ತೈತಿ ನೋಡ್ರಿ ಇವಾಗ ಕ್ಲೀನ್ ಮಾಡೋಣ ಅಂತಿದ್ದನ್ನು ಹಂಗೆ ಇಲ್ಲೇ ಫೋಟೋಸ್ ಅದಾವಲ್ಲ ನಮ್ಮ ಸೊ ಅದನ್ನು ಒಂದು ಸ್ವಲ್ಪ ಒರೆಸಾಕತ್ತೀನಿ ಸೊ ಅವಾಗವಾಗ ಹಿಂಗೆ ಒರೆಸ್ಕೊತ ಇದ್ರೆ ಕ್ಲೀನ್ ಇರ್ತೈತಿ ಅಂಥೇಳಿ ಸೊ ಇವಾಗ 1 by 1 ಕ್ಲೀನ್ ಮಾಡೋಣ ಅಂತ ಇದು ಮಿರರ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟ್ ಅದಾದಮೇಲೆ ಈ ಸೈಡಿಗೆ ಅಷ್ಟೊಂದೇನು ಹೋಗಾತಿಲ್ಲ ಮತ್ತು ಇದ್ದಿದ್ದು ತೆಗ್ದು ಕ್ಲೀನಿಂಗ್ ಒಳಗೆ ಅಲ್ಲ ಅಷ್ಟೇ ಒಳಗಿನ ಗ್ಲಾಸ್ ಅಷ್ಟೇ ಕ್ಲೀನ್ ಮಾಡ ಇದು ಭಾಳ ಚಲೋ ಐತಿ ನೋಡ್ರಿ ಇದು ನಂಗೆ ಭಾಳ ಸೇರ್ತಿದ್ದೆ ಇದನ್ನ ಲೋವರ್ ಫೋರ್ಟ್ ಏನೈತಿ ನೋಡ್ರಿ ಗೋವಾ ಒಳಗೆ ಅಲ್ಲಿ ತಗೊಂಡಿದ್ದು ನಂಗೆ ಇನ್ನೂ ನೆನಪೈತಿ ನೋಡೋದು ಎಲ್ಲಿ ತಗೊಂಡಿವಿ ಅನ್ನೋದು ನೆಕ್ಸ್ಟ್ ಬ್ಲಾಗ್ನ ಮಾಡಿ ಆಲ್ರೆಡಿ ನಾ ಲಾಗ್ ಮಾಡೀನಿ ಯಾರು ನೋಡಿಲ್ಲ ಒಂದ್ಸತಿ ನನ್ನ ಚಾನಲ್ ಒಳಗೆ ಚೆಕ್ ಮಾಡ್ರಿ ಹಂಗೆ ಫ್ಯಾಮಿಲಿ ಫೋಟೋ ಐತೆ ನೋಡಿ ಇಲ್ಲಿ ನಾನು ಅದೀನಿ ಆಮೇಲೆ ಇಲ್ಲಿ ಇವ್ರು ಅದಾರ ಇವ್ರ ಅಜ್ಜ ಅಮ್ಮ ಇಬ್ರು ಅದಾರ ಅಂದ್ರೆ ಅತ್ತಿ ಮಾವ ಇಬ್ರು ಅದಾರ ಇಲ್ಲಿ ಸೊ ಇದೊಂದು ಫೋಟೋ ಐತಿ ಇದನ್ನು ಒರೆಸೋಣಂತ ಕ್ಲೀನಾಗಿ ಸೊ ಈ ಫೋಟೋ ಹಿಸ್ಟ್ರಿ ಅಂತೂ ಭಾಳ ಐತಿ ಮದುವೆ ಆದಮೇಲೆ 4 ವರ್ಷ ಆದಮೇಲೆ ಈ ಫೋಟೋ ಫ್ರೇಮ್ ನಮ್ಮ ಮನೆಗೆ ಬಂದೈತಿ ಫೈನಲ್ ಆಗಿ ಅವರಿಗೆ ಮಾಡಿಕೊಡಂತ ಹೇಳಿದ್ವಿ ನಾವು ನಮ್ಮದು ಫೋಟೋ ವಿಡಿಯೋ ಯಾರು ಮಾಡ್ಯಾರ ಅವರಿಗೆ ಬಟ್ ಅವ್ರು ಮಾಡಿ ಕೊಟ್ಟಿರಲಿಲ್ಲ ಸೊ ಲಾಸ್ಟಿಗೆ ಒಬ್ರ ಹತ್ರ ಮಾಡಿಸಿದ್ವಿ ಊರೊಳಗೆ ಚಲೋ ಮಾಡಿ ಕೊಟ್ಟಾರ ಆಮೇಲೆ ಪ್ರೈಸು ರೀಸ್ನೇಬಲ್ಲ ಇತ್ತು ನಮಗೆ ಸೊ ಇದೊಂದು ಆಮೇಲೆ ಅಲ್ಲೊಂದು ಐತೆ ನೋಡ್ರಿ ಅದೊಂದು 2 ಆಯಿತು ಆಮೇಲೆ ಇದೊಂದು ಫ್ರೇಮ್ ಸೊ ಇದು ಪ್ರೀ ವೆಡ್ಡಿಂಗಿದ್ದು ಐತಿ ಇದು ಫೋಟೋ ಫ್ರೇಮ್ ಆಮೇಲೆ ಇನ್ನೊಂದು ಆಮೇಲೆ ಇನ್ನೆರಡು ನಮ್ಮ ಊರಿಗೆ ಕೊಟ್ಟು ಕಳ್ಸೈತೆ ಅಂದರೆ ಹಿರಿಯರ್ತಿಗೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಇರ್ತಾರಲ್ಲ ಸೊ ಅಲ್ಲಿ ಕೊಟ್ಟು ಕಳ್ಸೀವಿ ತಿನ್ನಾತವ ಇನ್ನು ಸಣ್ಣ ಅದಾವು
ಅದ್ರ ಅವ ಎಲ್ಲೇ ಹೋಯ್ತು ಕೊಡು ಬಿಸ್ಕಿಟ್ ಕೊಡು. ಆ ಕಡೆ ಈ ಕಡೆ ನಾಯಿ ಬರ್ತೈತಿ, ಹೆದರು ಬೇಡ. ಅದ್ರ ಅವು ಬಂತಂದ್ರೆ ಬರ್ತೈತಿ ಮುಂದೆ. ಇನ್ನೊಂದು ಬಂದ್ವಾ 4. ನೋಡ್ರಿ ಇಲ್ಲಿ ನಮ್ಮ ಮನೆ ಕಡೆ ಇವತ್ತಾಗವನ. ಇವತ್ತು ಮಾತಿಗೆ ಒಂದು ಆಲ್ಮೋಸ್ಟ್ 1 ತಿಂಗಳ ಮೇಲೆ ಆತ. ನೀವು ನಮ್ಮ ಮನೆ ಕಡೆ ಸಣ್ಣ ಸಣ್ಣ ನಾಯಿ ಅದಾವು, ಎಷ್ಟು ಸಣ್ಣ ಅದಾವ ನೋಡಿ. ಒಟ್ಟಿಸ್ಬಿಟ್ಟವು ಮೈ. ಇದ್ರ ತಾಯಿ ಇಲ್ಲ. ಆಗಲೇ ನೋಡ್ಕೊಂತ ಅದಕ್ಕೆ ರೊಟ್ಟೆಗೆ ಬಂತ ತಾಯಿ ಸಿಗ್ಬಂತ. ಇವಕ್ಕೆ ಮುರಿದು ಹಾಕೋ ಫುಲ್ಲು ಹಾಕಕ್ಕೆ ಬರಲ್ಲ, ತಿನ್ನಲ್ಲ. ಸ್ವಲ್ಪ ತಿಂತ ಕೆಳಗೆ ಹಾಕಿದ್ದೆ ನಾನು ಮೇಲೆ ಬರ್ತೇನೆ.